ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಸ್ಲಾಮಾಬಾದ್ನಲ್ಲಿ ಲಾಕ್ಡೌನ್ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಇಸ್ಲಾಮಾಬಾದ್ನಲ್ಲಿ ಇರಾನ್ ಅಮೆರಿಕ ಹೈ ವೋಲ್ಟೇಜ್ ಮಾತುಕತೆ ನಡೀತಾ ಇರುವಂತಹ ಹಿನ್ನೆಲೆ ರಾವಲ್ಪಿಂಡಿ ಹಾಗೂ ಇಸ್ಲಾಮಾಬಾದ್ನಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸೆರೆನಾ ಹೋಟೆಲ್ ಸುತ್ತಮುತ್ತ ರೆಡ್ ಝೋನ್ ಘೋಷಣೆಯಾಗಿರೋದು ಅಲ್ಲದೆ ಅಮೆರಿಕ, ಇಸ್ರೇಲ್, ಇರಾನ್ನಲ್ಲಿ ಸೇನಾ ಸಿದ್ಧತೆ ಕೂಡ ಆಗಿದೆ. ಮುಂಜಾಗ್ರತಾ ಕ್ರಮವಾಗಿ ಯುದ್ಧಕ್ಕೆ ಸಜ್ಜಾಗ್ತಾ ಇದೆ ಸೇನೆ. ಇಸ್ಲಾಮಾಬಾದ್ನಲ್ಲಿ ಲಾಕ್ಡೌನ್ ಪರಿಸ್ಥಿತಿ ನಿರ್ಮಾಣ ಆಗಿರುವುದು. ಈ ಪಾಕಿಸ್ತಾನ ಈ ಬ್ರೋಕರ್ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದೆ. ಇದೆಲ್ಲದರ ನಡುವೆ ಭಯಾನೂ ಇದ್ದೇ ಇದೆ, ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಹೇಳಿ. ಹಾಗಾಗಿನೇ ಈ ಸೆರೆನಾ ಹೋಟೆಲ್, ಪಾಕಿಸ್ತಾನದ ಸೆರೆನಾ ಹೋಟೆಲ್ ಇದೆಯಲ್ಲ, ಅದರ ಸುತ್ತಮುತ್ತ ಈಗ ರೆಡ್ ಝೋನ್ ಘೋಷಣೆ ಮಾಡಲಾಗಿದೆ. ಯಾರು ಹೋಗಂಗಿಲ್ಲ. ಅನುಮಾನಾಸ್ಪದ ವ್ಯಕ್ತಿಗಳಲ್ಲಿ ಕಂಡು ಬಂದ್ರೆ ಅವ್ರನ್ನ ತಕ್ಷಣವೇ ಅರೆಸ್ಟ್ ಮಾಡಲಾಗುತ್ತೆ. ಮೇಲ್ಗಡೆ ಯಾವೊಂದು ವಿಮಾನವೂ ಕೂಡ ಹಾರಾಡಂಗಿಲ್ಲ. ಈ ರೀತಿಯಾಗಿ ರೆಡ್ ಝೋನ್ ಘೋಷಣೆ ಮಾಡಲಾಗಿದೆ. ರಾವಲ್ಪಿಂಡಿ ಹಾಗೂ ಇಸ್ಲಾಮಾಬಾದ್ನಲ್ಲಿ ಈಗಾಗಲೇ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆಯಂತೆ. ಸೊ ಒಂಥರ ಲಾಕ್ಡೌನ್ ಪರಿಸ್ಥಿತಿ ಇದೆ ಈಗ ಅಲ್ಲಿ ಪಾಕಿಸ್ತಾನದಲ್ಲಿ. ಯಾಕೆ ಅಂತ ಅಂದರೆ ಅಲ್ಲಿ ಸೌದಿ ನಿಯೋಗ ಬಂದಿದೆ, ಅಮೇರಿಕ ನಿಯೋಗ ಬಂದಿದೆ, ಇರಾನ್ ನಿಯೋಗ ಬಂದಿದೆ, ಇಸ್ರೇಲ್ ನಿಯೋಗ ಬಂದಿದೆ. ಸೊ ಹಾಗಾಗಿನೇ ಇಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋದೊಂದೊಂದು ಭಯ ಅಂತೂ ಇದ್ದೇ ಇದೆ ಸಹಜವಾಗಿ ಪಾಕಿಸ್ತಾನಕ್ಕೆ.